ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದರೆ ಅನಿಕೇತ್ ಮೋನಿಕನ್ನ ಮದುವೆ ಮಂಟಪದಿಂದ ಆಚೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಮೋನಿಕನ್ಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಅನಿಕೇತ್ ಸ್ವಲ್ಪ ಸ್ಪೀಡಾಗಿ ಓಡಿಸು, ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಂತ ಪದೇ ಪದೇ ಹೇಳ್ತಾನೆ ಇರ್ತಾಳೆ. ಆದರೆ ಅನಿಕೇತ್, ಯಾಕೆ ತಲೆ ಕೆಡಿಸ್ಕೋತೀಯ ಮೋನಿಕಾ, ನೀನು ನನ್ನ ಜೊತೆಗಿದ್ದರೆ ನನಗೆ ಯಾವ ಟೆನ್ಷನ್ನು ಆಗಲ್ಲ, ಹಾಗೆ ನೀನು ಟೆನ್ಷನ್ ಎಲ್ಲ ಬಿಟ್ಬಿಡು, ಆರಾಮಾಗಿರು, ನಾವು ನಮ್ಮದೇ ಆದಂಥ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಹೇಳ್ತಾನೆ ಇರ್ತಾನೆ. ಈ ಕಡೆ ಚಿನ್ನು ಅಕ್ಕನ ಹುಡುಕೋಕೆ ಆ ಕಡೆ ಈ ಕಡೆ ಅಲಿತಾನೆ ಇರ್ತಾಳೆ. ಆದರೆ ಅಕ್ಕ ಎಲ್ಲೂ ಕಾಣ್ತಾನೆ ಇರೋದಿಲ್ಲ. ಈ ಕಡೆ ಮಂಟಪದಲ್ಲಿ ಗೌರಿ ಮದುಮಗಳಾಗಿ ಕೂತಿರ್ತಾಳೆ. ಇನ್ನೇನು ಅಕ್ಕ ಬಂದ್ಬಿಡ್ತಾಳೆ ಅಂತ ಕಾಯ್ತಾ ಕಾಯ್ತಾ ಅಲ್ಲೇ ಕೂತಿರ್ತಾಳೆ. ಆದರೆ ಅಕ್ಕ ಯಾವುದೋ ಕಾರಣಕ್ಕೂ ಬರ್ತಾನೆ ಇರೋದಿಲ್ಲ. ಆಗ ಪುರೋಹಿತ ಅಕ್ಕಿ ಕಾಳನ್ನ ತಗೊಂಡು ಮದುಮಗಳ ಕೈಯಲ್ಲಿ ಇಡಪ್ಪ ಅಂತ ವಿವೇಕ್ ಕೈಗೆ ಕೊಡ್ತಾನೆ. ಆಗ ವಿವೇಕ್ ಗೌರಿ ಕೈನ ಹಿಡಿದು ಅವಳ ಕೈಗೆ ಅಕ್ಕಿ ಕಾಳನ್ನ ಹಾಕ್ತಾನೆ. ಆದರೆ ಪಾಪ ಗೌರಿಗೆ ತುಂಬಾನೇ ಸಂಕಟ ಆಗ್ತಾ ಇರುತ್ತೆ. ಇದೇನಪ್ಪ ಇದು, ನಾನು ಮಾಡ್ತಾ ಇರೋದು ಕರೆಕ್ಟಾ ತಪ್ಪ, ನಂಗೊಂದು ಅರ್ಥ ಆಗ್ತಾ ಇಲ್ಲ, ಅಕ್ಕ ಎಲ್ಲಿದ್ದಾಳೋ ಏನೋ, ಬೇಗ ಬಂದ್ಬಿಡ್ತಾಳ ಏನೋ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾಳೆ. ಈ ಕಡೆ ಅಪ್ಪನಿಗೆ ಡೌಟ್ ಬರುತ್ತೆ, ಏನಿದು ಮುಸ್ಕಾಕಿ ಇವಳನ್ನ ಕರ್ಕೊಂಬಂದಿದ್ದಾಳಲ್ಲ ಅಂತ ಅಂದ್ಕೊಂಡು ಕಾಂತಲಕ್ಷ್ಮಿಯನ್ನ ಪಕ್ಕಕ್ಕೆ ಕರ್ಕೊಂಡೋಗಿ, ಏನೇ ಕಾಂತ ಇದು, ಇವಳಿಗೆ ಯಾಕೆ ಮುಸ್ಕಾಕಿ ಕರ್ಕೊಂಬಂದಿದ್ಯಾ ಅಂತ ಹೇಳ್ತಾನೆ. ಆಗ ಕಾಂತ, ರೀ ಅದು ಹರಕೆ ಕಟ್ಕೊಂಡಿದ್ದೆ ಕಣ್ರಿ ಅಂತ ಸುಳ್ಳು ಹೇಳ್ತಾಳೆ. ಏನೇ ಹರಕೆ, ಅವಾಗ ಅವ್ರು ಕೇಳಿದರೆ ಸಂಪ್ರದಾಯ ಅಂತ ಹೇಳಿದೆ, ನಾನು ಕೇಳಿದರೆ ಹರಕೆ ಅಂತ ಹೇಳ್ತಾ ಇದೆಯಾ, ಮತ್ತೇನೇ ತಪ್ಪು ಮಾಡಿದೀಯಾ ಅಂತ ಕೇಳ್ತಾನೆ. ಅದು ಏನಿಲ್ಲ ರೀ, ಸಂಪ್ರದಾಯ ಅಂತ ಹೇಳಿದ್ನಲ್ಲ, ಅರ್ಥ ಆಗಲ್ವ ನಿಮಗೆ ಅಂತ ಅವ್ರನ್ನೇ ಜೋರಾಗಿ ಎದುರಿಸ್ತಾಳೆ. ಪಾಪ ಈ ಕಡೆ ಗೌರಿಗೆ ಮಾತ್ರ ಸಂಕಟವೋ ಸಂಕಟ. ಅಲ್ಲ, ಇವನ ಜೊತೆಗೆ ನಾನು ಅಷ್ಟೊಂದು ಜಗಳ ಮಾಡ್ತಾ ಇದ್ದೀನಿ, ಆದರೆ ಇವತ್ತು ಇವನ ಪಕ್ಕಕ್ಕೆ ಕೂತು ಇಷ್ಟು ಪವಿತ್ರವಾದ ನಾನು ಮಂತ್ರನ ಕೇಳೋ ಹಾಗಾಗ್ಬಿಡ್ತಲ್ಲ, ಏನಾಗುತ್ತೋ ಏನೋ ಅಂತ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ಈ ಕಡೆ ಚಿನ್ನು ಎಲ್ರಿಗೂ ಅಕ್ಕನ ಫೋಟೋ ತೋರಿಸಿ ಎಲ್ಲರೂ ಕೇಳ್ತಾನೆ ಇರ್ತಾಳೆ. ಆದರೆ ಯಾರು ಸೂಚನೆ ಕೊಡ್ತಾನೆ ಇರೋದಿಲ್ಲ, ಅಂದರೆ ಯಾರು ನೋಡಿರಲ್ಲಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾಳೆ. ಆಗ ಮಣಿ, ಅಕ್ಕ ಇಲ್ಲೆಲ್ಲ ನೋಡೋದು ಬೇಡ, ಆ ಕಡೆ ಹೈವೇ ಹತ್ರ ಹೋಗೋಣ, ಅಲ್ಲೇನಾದ್ರೂ ಸಿಗ್ಬೋದು ಅಂತ ಅಲ್ಲಿಗೆ ಹೊರಟೋಗ್ತಾರೆ. ಈ ಕಡೆ ಮಂಟಪದಲ್ಲಿ ಗೌರಿನೇ ಮೋನಿಕಾನ ಮಾಡಿಕೊಂಡು ವಿವೇಕ್ ಮಾತಾಡ್ತಾ ಇರ್ತಾನೆ. ರೀ ಮೋನಿಕಾ ಅವರೇ, ಇವಾಗ ಹುಷಾರಾಗಿದ್ದಾರಾ, ಅದೇನೋ ತಲೆ ತಿರುಗಿ ಬಿದ್ರಿ ಅಂತ ಕೇಳಿದೆ, ಇವಾಗ ಪರವಾಗಿಲ್ವಾ ಅಂತ ಕೇಳ್ತಾನೆ. ಆದರೆ ಗೌರಿ ಏನೋ ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ. ಒಂದ್ ವೇಳೆ ಮಾತಾಡಿದ್ರೆ ವಾಯ್ಸ್ ಕಂಡಿಡ್ಬಿಡ್ತಾನೆ ಅಂತ ಸುಮ್ಮನೆ ಕೂತ್ಬಿಡ್ತಾಳೆ. ಆಗ ಪುರೋಹಿತರು, ಬನ್ನಿ ಬನ್ನಿ, ಕನ್ಯಾದಾನ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ, ಅಳಿಯನ ಪಾದ ತೊಳಿರಿ ಅಂತ ಹೇಳ್ತಾನೆ. ಆಗ ಅವರಿಗೆ ಶಾಕ್ ಆಗುತ್ತೆ, ಇದೇನಪ್ಪ ಇದು, ಎಲ್ಲ ಕಾರ್ಯನೂ ಮಾಡಿ ಮುಗಿಸ್ತಾ ಇದ್ದಾರೆ, ಆದರೆ ಅಕ್ಕ ಮಾತ್ರ ಬರ್ತಾ ಇಲ್ಲ ಅಂತ ಅನ್ಕೋತಾ ಇರುವಾಗ ಕಾಂತಲಕ್ಷ್ಮಿಗೂ ತುಂಬಾನೇ ಭಯ ಆಗೋಕೆ ಶುರು ಆಗುತ್ತೆ. ಇದೇನಪ್ಪ ಇದು, ಮೋನಿಕಾ ಬರ್ತಾಳೋ ಇಲ್ಲೋ, ನನಗಂತೂ ಅರ್ಥನೇ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಬೈದಲ್ಲೇ ಹೋಗಿ ಅಳಿಯನ ಕಾಲನ್ನ ತೊಳೆಯೋಕೆ ಶುರು ಮಾಡ್ತಾಳೆ. ಆಗ ಪುರೋಹಿತ, ಇವಾಗ ಕೌರಿ ಬಟ್ಲ ನಿಮ್ಮ ಮಗಳ ಕೈಗೆ ಇಡಿ ಅಂತ ಹೇಳ್ತಾನೆ. ಆಗ ಕೌರಿ ಬಟ್ಲನ್ನ ತಗೊಂಡು ಮಗಳ ಕೈಗೆ ಇಡುವಾಗ ಅಪ್ಪನಿಗೆ ಗೊತ್ತಾಗ್ಬಿಡುತ್ತೆ, ಓ ಇದು ಗೌರಿ ಕೈ ಅಲ್ವಾ ಅಂತ ಮಗಳ ಕೈನ ಮುಟ್ಟಿ ಮುಟ್ಟಿ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಅಪ್ಪನಿಗೆ ಫುಲ್ ಗೊತ್ತಾಗ್ಬಿಡುತ್ತೆ ಇವಳು ಗೌರಿನೇ ಅಂತ. ಅಪ್ಪಂಗಂತೂ ಶಾಕ್ ಆಗ್ಬಿಡುತ್ತೆ, ಏನಿದು ಈ ಕಾಂತ ಮತ್ತೇನು ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಅಳ್ತಾ ಅಳ್ತಾ, ಏನೇ ಇದು, ಇದು ಗೌರಿ ಕೈ ಅಲ್ವಾ ಅಂತ ಆ ಕಡೆ ಈ ಕಡೆ ನೋಡಿಕೊಂಡು ಕೇಳ್ತಾನೆ. ಆಗ ಕಾಂತ ಏನೂ ಮಾತಾಡದೆ ಸುಮ್ಮನೆ ಕೆಳಗಡೆ ಮುಖ ಮಾಡ್ತಾಳೆ. ಆಗ ಅಪ್ಪ ತುಂಬಾನೇ ಅಳ್ತಾ ಇರ್ತಾನೆ. ಆ ಕಾರ್ಯ ಎಲ್ಲ ಮುಗಿಸಿ ಕಾಂತನ ಒಂದ್ ಸೈಡಿಗೆ ಕರ್ಕೊಂಡ್ಬಂದು, ಏನೇ ಇದು, ಏನ್ ಕೆಲಸ ಮಾಡ್ತಾ ಇದೀಯಾ, ಏನ್ ಮನೆ ಹಾಳ ಬುದ್ಧಿ ನಿಂದು, ಅಲ್ಲಿ ಕೂರ್ಸಿರೋದು ಯಾರನ್ನ ನೀನು ಅಂತ ಕೇಳಿದಾಗ, ರೀ ಅದು ಮೋನಿಕಾನೇ ರೀ ಅಂತ ಮತ್ತೆ ಸುಳ್ಳು ಹೇಳ್ತಾಳೆ. ಸಾಧ್ಯನೇ ಇಲ್ಲ ಕಣೆ, ಆ ಕೈ ನನಗೆ ಗೊತ್ತಿಲ್ವಾ, ನಾನು ಬಣ್ಣ ಹಚ್ಚುವಾಗ ನನಗೆ ಬಣ್ಣ ಹಚ್ಚಿರೋ ಕೈಯದು, ನಾನು ಬೇಜಾರಾದಾಗ ನನಗೆ ಊಟ ಮಾಡಿಸಿರೋ ಕೈಯದು, ನನ್ನ ಮಗಳ ಕೈ ನನಗೆ ಗೊತ್ತಿಲ್ವಾ, ಏನೇ ಕುತಂತ್ರ ಮಾಡ್ತಾ ಇದೀಯಾ ಅಂತ ಬೈಯೋಕೆ ಶುರು ಮಾಡ್ತಾನೆ. ಇಲ್ಲ ರೀ ಅದು ಮೋನಿಕಾನೇ ಅಂತ ಪದೇ ಪದೇ ಸುಳ್ಳು ಹೇಳ್ತಾನೆ ಇರ್ತಾಳೆ. ಆಗ ಅಪ್ಪ, ಹೌದಾ ನೀನು ಹೇಳಲ್ವಾ, ಹಾಗಿದ್ರೆ ನಾನೇ ಹೋಗಿ ಆ ಮುಸುಕ್ನ ಕಿತ್ತಾಕಿ ಅವಳನ್ನೇ ಕೇಳ್ತೀನಿ ಅಂತ ಹೇಳಿದಾಗ, ರೀ ಹಾಗೆ ಮಾತ್ರ ಮಾಡೋಕೆ ಹೋಗ್ಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೋನಿಕಾ ಈ ಮಂಟಪದಲ್ಲಿ ಇಲ್ಲ, ಅವಳೆಲ್ಲೋ ಹೊರಟೋಗಿದ್ದಾಳೆ ರೀ, ಅವಳಿಗೆ ಮದುವೆ ಇಷ್ಟ ಇಲ್ಲ ಅಂತ ಲೆಟರ್ ಬೇರೆ ಬರೆದಿಟ್ಟಿದ್ದಾಳೆ ಅಂತ ಹೇಳೇ ಬಿಡ್ತಾಳೆ ಕಾಂತ. ಅಪ್ಪನಿಗಂತೂ ಇದು ಕೇಳಿ ತುಂಬಾನೇ ಶಾಕ್ ಆಗಿಬಿಡುತ್ತೆ. ಅವ್ರೇನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ಕಾರಲ್ಲಿ ಮೋನಿಕಾ ಹೋಗ್ತಾ ಇರುವಾಗ ಮೋನಿಕಾಗೆ ಒಂದು ಐಡಿಯಾ ಬರುತ್ತೆ. ಓ ನನಗಂತೂ ಇವಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ,
ಹೇಗಾದರೂ ಮಾಡಿ ಅನಿಕೇತ್ನ ನಾನು ಬುಟ್ಟಿ ಹಾಕೊಂಡ್ಬಿಟ್ಟೆ ಸರಿ, ಇವನು ಹೇಗೆ ಮದುವೆ ಮಾಡ್ಕೋಬೇಕು, ಬೇಗನೆ ಮದುವೆ ಮಾಡ್ಕೋಬೇಕು ಅಂತ ಅಲ್ಲೇ ಒಂದು ಗುಡಿ ಹತ್ರ ಕಾರ್ನ ಸ್ಟಾಪ್ ಮಾಡಿಸ್ತಾಳೆ. ಯಾಕೆ, ಏನಾಯಿತು ಮೋನಿಕಾ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಿದಾಗ, ಅದು ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ, ಹೋಗಿ ಮದುವೆ ಮಾಡ್ಕೊಂಬಿಡೋಣ. ನಿನ್ನ ನಾನು ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಮನೆಯವರು ಏನು ಬೇಕಾದರೂ ಮಾಡ್ಬೋದು, ಬೇಗನೆ ನಂಗೆ ತಾಳಿ ಕಟ್ಬಿಡು, ಆಮೇಲೆ ನಮ್ಮನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರುವಾಗ, ಇಲ್ಲ ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅನಿಕೇತ್ ಹೇಳಿಬಿಡ್ತಾನೆ. ಇದನ್ನೆಲ್ಲ ಕೇಳಿ ಮೋನಿಗೆ ನನಗೆ ಶಾಕ್ ಆಗಿಬಿಡುತ್ತೆ. ಏನಿದು, ಇವನೇನು ಮೋಸ ಮಾಡ್ತಾ ಇದ್ದಾನ ಏನೋ ಅಂತ ಅಂದ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಈ ಕಡೆ ಅನಿಕೇತ್ ತಾಯಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಓ, ಒಳ್ಳೆ ಕೆಲಸ ಆಯಿತು, ಇವಳು ಮದುವೆನ ಇವನ ಜೊತೆಗೆ ಮಾಡಬೇಕು, ಆಮೇಲೆ ಇವನ ಜೀವನ ನರಕ ಆಗುತ್ತೆ, ಆಮೇಲೆ ನಾವು ಖುಷಿಯಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಮಂಟಪದಲ್ಲಿ ಗೌರಿನೇ ಮೋನಿಕಾ ಅಂದ್ಕೊಂಡು, ರೀ ಮೋನಿಕಾ ಅವರೇ, ಯಾಕ್ರಿ ಮುಸ್ಕಾಕೊಂಡು ನನಗೆ ಬೇಜಾರು ಮಾಡ್ತಾ ಇದ್ದೀರಾ? ನಿನ್ನ ಮುಖನ ನಾನು ಯಾವಾಗ ನೋಡ್ತೀನಿ ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ ರೀ, ಬೇಗ ಆ ಮುಸುಕನ್ನ ತೆಗೆದುಬಿಡ್ರಿ ಅಂತ ವಿವೇಕ್ ಕೇಳ್ತಾನೆ ಇರ್ತಾನೆ. ಆದರೆ ಗೌರಿಗೆ ಒಳಗೆ ಭಯ ಆಗ್ತಾ ಇರುತ್ತೆ. ಇವ್ನು ನನ್ನ ಮುಖ ನೋಡ್ಬಿಟ್ರೆ ಮುಗಿದು ಹೋಯಿತು ಕತೆ ಅಂತ ಅಂದ್ಕೊಂಡು ಥಿಂಕ್ ಮಾಡ್ತಾ ಟೆನ್ಷನಲ್ಲಿ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.